ಈ ನಾಡಿನ ಚಕ್ರ ಕೋಟೆ ಅಧಿಪತಿಯರಲು ನಾನು ಒಬ್ಬ ಚಕ್ರಾಧಿಪತಿ. ಅಂದು ಆ ಪಾಂಡವರು ಅಣ್ಣನ ಮಾತು ಕೇಳಿ ಆ ಕುರುಕ್ಷೇತ್ರವನ್ನು ಗೆದ್ದು ನಿಂತರು. ಇಂದು ನಾ ಈ ಅಣ್ಣನ ಮಾತು ಕೇಳಿ ಈ ಯಾವ ಕ್ಷೇತ್ರವನ್ನು ಗೆಲ್ಲಬೇಕು ನನಗೊಂದು ತಿಳಿಯದಂತಾಗಿದೆ. ಈಗಂತೂ ಈ ಜಮೀನ್ದಾರ್ ರಂಗನಾಥನ ಮನೆಗೆ ಕಾಲಿಟ್ಟಿದ್ದೇನೆ. ಈ ಬುಸುಗುಡ ನಾಗರನ ಹೆಡೆಯಲ್ಲಿ ಬದುಕುವ ಭಾಗ್ಯಶ್ರೀ ನನ್ನ ಮಾತನ್ನು ಕೇಳಿದರೆ ಈ ಅರಮನೆಗೆ ಈ ರಸಿಕನಾಗುವುದರಲ್ಲಿ ಸಂದೇಹವೇ ಇಲ್ಲ. ಭಾಗ್ಯ ಭಾಗ್ಯ ಬಂದು ಅದೇನ್ ರಾಯುಡು ತುಂಬಾ ಜೋರಾಗಿ ನಗ್ತಾ ಇದ್ದೀರಾ? ತಗೊಳ್ಳಿ ಹಾಲಲ್ಲ. ಓಹೋ, ಹೋಮ್ ಮಿನಿಸ್ಟರ್ ಆರ್ಡರ್. ಏನೇ ಭಾಗ್ಯಶ್ರೀ, ಇದರಲ್ಲಿ ಸಕ್ಕರೆವನ್ನೇ ಹಾಕಿಲ್ವಲ್ಲೇ? ಸಕ್ಕರೆ ಹಾಕಿದ್ದೇನ್ರಿ. ಎಲ್ಲಿ ನೀನು ಸುಳ್ಳು ಹೇಳ್ತಾ ಇದೆ? ಸ್ವಲ್ಪ ಕುಡಿದು ನೋಡಿ, ನಿನಗೆ ಗೊತ್ತಾಗುತ್ತೆ. ಯಾಕ್ರಿ ಸುಳ್ಳು ಹೇಳ್ತೀರಾ? ತುಂಬಾ ಸಕ್ಕರೆ ಆಗಿದೆ. ಆಹಾ, ಈ ನಿನ್ನ ಆಧಾರದ ಸಿಹಿಜೇನು ಈ ಹಾಲಿನಲ್ಲಿ ಸೇರಿ ಬೆರೆತು ನಿನ್ನೆ ಮೊನ್ನೆಗಿಂತನೂ ತುಂಬಾನೇ ಸಿಹಿಯಾಗಿದೆ. ಹೋಗ್ರಿ, ಬಹಳ ತುಂಟಾಟ್ರು ನೀವು. ಭಾಗ್ಯ, ತುಂಟಾಟ ಮಾಡಿಯೇ ತಾನೇ ನಾನು ನಿನ್ನನ್ನು ಪಡೆದದ್ದು. ನಿನ್ನನ್ನು ಪಡೆಯಬೇಕಾದ್ರೆ ಬಹಳ ಆಸೆ ಆಕಾಂಕ್ಷೆಗಳಿಟ್ಟು ನಾನು ನಿನ್ನನ್ನು ಪಡೆದಿದ್ದೇನೆ. ಮೊದಲು ಈ ನಿನ್ನ ಸಿಹಿ ಜೇನಿನಿಂದ ಈ ನಿನ್ನ ಇನಿಯನ ಮನತನಿಸುವ. ತಾತ, ಅಭಿಷೇಕ ಅಷ್ಟೇ ಏಕೆ, ಮಹಾಮಜ್ಜನವನ್ನೇ ಮಾಡಿ. ಯಾಕಂದ್ರೆ ಈ ಹೆಣ್ಣಿನ ಎಲ್ಲ ಸರ್ವ ಅಂಗವು ಪತಿಯ ಸ್ವಾಧೀನವಿದೆ. ಮೊನ್ನೆಯ ಪ್ರಥಮ ರಾತ್ರಿಯಲ್ಲಿ ಆದ ಹೊಸ ಅನುಭವಗಳ ನೆನಪು ಸಾಯುವವರೆಗೂ ಶಾಶ್ವತ ಅಲ್ವೇ? ವಾರಾಣಿ, ಈ ನಿನ್ನ ನಡುಕುವ ಬಲವನ್ನು ನಡೆಸಿ ಈ ಇನಿಯನ ಮನತನಿಸುವ. ಹಾಗೆ ಆಗಲಿ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಆಸೆ ಅಂದ್ರಲ್ಲ, ಇದೇನಾ? ಇದಲ್ಲ, ಇನ್ನೂ ಒಂದು ಮಹದಾಸೆ ಇದೆ. ನನ್ನ ಮುಂದೆ ಹೇಳಲಾರ್ದಂತಹ ಆಸೆನಾ? ಸತ್ಯವಾಗಿಯೂ ನೀ ನಡೆಸ್ಕೊಡ್ತೀಯ? ನನ್ನ ಆಣೆ, ನಿಮ್ಮ ಆಣೆ. ನೀವು ಹೇಳಿದ್ದನ್ನ ನೆರವೇರಿಸದೆ ಹೋದ್ರೆ ನಾನು ನಿಮ್ಮ ಹೆಂಡತಿಯಲ್ಲ, ಸತಿ ಸೂಳಿ ಅಂತ ಕರೀರಿ. ನನ್ನಲ್ಲ ಜಮೀನ್ದಾರನ ಮೇಲಾಣೆ. ಭಾಗ್ಯ ಭಾಗ್ಯ, ನೀನೆಂತಹ ಜಾನಕನೇ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ನೋಡು ಭಾಗ್ಯಶ್ರೀ, ನಮ್ಮ ಅಣ್ಣನಿಗೆ ಗೊತ್ತಿಲ್ಲದೆ ನಾನು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ತಾ ಇದ್ದೀನಿ. ಅದಕ್ಕೀಗ 25 ಕೋಟಿ ರೂಪಾಯಿ ಹಣ ಕಡಿಮೆ ಬಿದ್ದಿದೆ. ನೀನು ಹೇಗಾದ್ರೂ ಜಮೀನ್ದಾರ ವಂಶದವಳು, ಹೇಗಾದ್ರೂ ಮಾಡಿ ನಿಮ್ಮ ಅಣ್ಣನಿಂದ 25 ಕೋಟಿ ರೂಪಾಯಿ ಹಣ ತಂದು ಈ ನಿನ್ನ ಗಂಡನ ಮಾನಪ್ರಾಣ ಉಳಿಸು ಭಾಗ್ಯ, ನಿನ್ನ ಮಾನಪ್ರಾಣ ಉಳಿಸು. ಸ್ವಾಮಿ, ಇದೆಂತಹ ಕಠಿಣ ಪ್ರಸಂಗ ಬಂದೋಗುತ್ತೆ ನಮಗೆ. ನೀವೀಗ ಅಳಬೇಡಿ. ನೀವು ಸತ್ರೆ ನಂತರ ನಾನು ಉಳಿತೀನಿ. ಖಂಡಿತ ಇಲ್ಲ. ಏನಾದ್ರೂ ಮಾಡಿ ನಮ್ಮ ಅಣ್ಣನಿಗೆ ಹೇಳಿ ಹಣದ ವ್ಯವಸ್ಥೆ ಮಾಡ್ತೀನಿ. ನೀವು ನಗುತ್ತಿದ್ರೆ ಅದೇ ನನಗೆ ಸ್ವರ್ಗ. ಆಯ್ತು ಭಾಗ್ಯ, ನೀನೆಂದರೆ ಇಷ್ಟೇ ನನಗೆ ಸಾಕು. ಹೋಗಿ ಬರುವುದ ಮುಂಚೆ ಇನ್ನೊಂದು ಹಾಡನ್ನು ಹಾಡಬಾರದೆ? ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನಿನಗಾಗಿ ದೈವ ನಾ ನೋಡಿದ ನನ್ನಲ್ಲೇ, ನಿನಗಾಗಿ ದೈವ ನಾ ನೋಡಿದ ನನ್ನಲ್ಲೇ. ಈ ಜೀವ ನಿನಗಾಗಿ, ಈ ಪ್ರಾಣ ನಿನಗಾಗಿ, ಈ ಜೀವ ನಿನಗಾಗಿ, ಈ ಪ್ರಾಣ ನಿನಗಾಗಿ. ಐ ಲವ್ ಯು. ಮ್ಯಾರೇಜ್ ಪ್ರಪೋಸ್. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಭಾಗ್ಯಶ್ರೀ, ನಾ ಹೋಗಿ ಬರಲೇ? ಸರಿ. ಇದೆಂತಹ ವಿಷಮ ಪರೀಕ್ಷೆ ಬಂದಿದ್ದು ನನಗೆ. ಇಲ್ಲ, ನನ್ನ ಗಂಡ ಉಳಿಯಲೇಬೇಕು.
ತಂಗಿ ಭಾಗ್ಯಶ್ರೀ, ಏಕಮ್ಮ ದಿನೇ ದಿನೇ ನಿನ್ನ ಮುಖವು ಹುಣ್ಣಿಮೆ ಚಂದ್ರನಂತೆ ಅಳೆಯುವ ಬಿರುದಲು ಏಕೆ ಮುಖ ಬಾಡಿ ಹೋಗಿದೆಯಲ್ಲ? ಏನಾಗಿದೆಯಮ್ಮ? ಅದಕ್ಕೆ ನಾನಿದ್ದೇನೆ, ಹೇಳಮ್ಮ ಹೇಳು. ನಿಮ್ಮ ಯಜಮಾನರು ಊರಿಗೆ ಹೋದರಮ್ಮ? ಹೋದ್ರಣ್ಣ. ಅವರ ಹಿಂದೆ ಹೋಗಬೇಕಂತ ವಿಚಾರ ಇತ್ತಮ್ಮ ನಿನಗೆ? ಇಲ್ಲಣ್ಣ. ಮತ್ಯಾವ ಚಿಂತೆ ಹಿಡಿದಿದೆ ಲಕ್ಷ್ಮಿ ನಿನಗೆ? ಬೇಡಿದಾಗ ಬೇಡಿದ್ದನ್ನೇ ಕೊಡುವ ಕಾಮಧೇನು ಕಲ್ಪವೃಕ್ಷ ನಾನಿರುವಾಗ ನನಗೆ ತಂಗಿಯಾದ ಒಬ್ಬಳೇ ನೀನು. ಈ ಅಣ್ಣನೆದರಿಗೆ ಅಳಬೇಡಮ್ಮ, ಅಳಬೇಡ. ನಾನು ಎಂದಾದರೂ ನಿನ್ನ ಮಾತನ್ನು ಕಿತ್ತು ಹಾಕಿದ್ದೇನಮ್ಮ? ಖಂಡಿತ ಇಲ್ಲ. ಅದೇನಂತ ಬೇಗ ಹೇಳಮ್ಮ, ಬೇಗ ಹೇಳು. ನಮ್ಮ ಯಜಮಾನರು ಸ್ವಂತ ಫ್ಯಾಕ್ಟರಿ ಕಟ್ಟಲು ಹೋಗಿ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಸಾವು ಬದುಕಿನ ಮತ್ತೆ ನಿಂತಿದ್ದಾರಂತೆ. ಅದಕ್ಕೆ ನಾನು ಅವರಿಗೆ ನಿಮ್ಮಿಂದ ಹಣ ತರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಕಳಿಸಿದ್ದೇನೆ ಅಲ್ಲ. ಏನಮ್ಮ ಎಂತ ವಿಚಿತ್ರ! ಅಗ್ನಿ ಪರೀಕ್ಷೆ ನಡೀತಲ್ಲಮ್ಮ. ಎಷ್ಟು ಬೇಕಂತ ಯಜಮಾನರಿಗೆ? 20 ಕೋಟಿ ಹಣ ಈಗಲೇ ಬೇಕಂತೆ. ಲಕ್ಷ್ಮಿ, 20 ಕೋಟಿ ಅಂದರೆ? ಹೌದಲ್ಲ, ಗೆದ್ದಿದ್ರೆ ಅವರು ಪ್ರಾಣ ಕಳೆದುಕೊಳ್ತಾರಂತೆ. ಏನ್ ಮಾಡ್ಲಿ ತಂಗಿ? ಎಂತ ಕಟೋದ ಗುರಿಗೆ ಶಿಕ್ಷೆ ಮಾಡಿದಮ್ಮ ನನ್ನನ್ನು. ನನ್ನ ತಮ್ಮ ಹೇಳಿದ ಮಾತು ಸತ್ಯವಾಯಿತು. ಅಣ್ಣ, ನೀನು ಅವರಲ್ಲಿ ಯಾವುದು ಪರಮ ಸತ್ಯ ಎಂದು ತಿಳಿದಿದೆಯೋ ಅದು ನಿನಗೆ ಪರಮ ಶತ್ರು ಆಗಿ ಅದು ನಿನಗೆ ಮೃತ್ಯು ಆಗುತ್ತದೆ ಎಂದು ಹೇಳಿದ ಮಾತು ಈಗ ನಿಜವಾಯಿತು. ತಮ್ಮ ಭದ್ರ. ಯಾಕಂತೆ ಅವರೆಲ್ಲ ತಾಯಿಯನ್ನ ಕಳೆದುಕೊಂಡ ತಪ್ಪಲಿ ಈ ತಂಗಿಗೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆಂದ ನೀನು ಈ ರೀತಿ ಮಾತನಾಡುವುದು ಸರಿಯೇ? ತಂಗಿ, 20 ಕೋಟಿ ಅಂದ ಹಣವೆಂದರೆ ಅದು ಸಾಮಾನ್ಯವೇ? ಅದಕ್ಕೆ ನನ್ನ ತಮ್ಮ ತಂಗಿ, ಯಾಕೆ ಏನಾಗಿದೆ ನಿಮ್ಮಿಬ್ಬರಲ್ಲಿ? ಯಾಕೆ ದುಃಖ? ಈ ಕಾರಣ ಏನೊಳನ ಹೇಳು. ಯಾರಾದರೂ ಬೇದರೆ ಇಲ್ಲ, ತಂಗಿಗೆ ಏನಾದರೂ ಅಪಮಾನವೇ? ಹೇಳಣ್ಣ, ಹೇಳು. ಈಗಲೇ ಹೋಗಿ ಆ ಪಾಪಿಗಳ ರುಂಡವನ್ನು ಕತ್ತರಿಸಿಬಿಡ್ತೇನೆ, ಕತ್ತರಿಸಿಬಿಡ್ತೇನೆ. ಸಮಾಧಾನ ತಂದುಕೋ ಸಹೋದರ, ಸಮಾಧಾನ ತಂದುಕೋ. ಇದೇ ಬೇರೆ. ಅಣ್ಣನ ಕಣ್ಣಲ್ಲಿ ನೀರು ಹರಿಸಿದ ನನಗೆಲ್ಲಿದೆಯನ್ನ ಸಮಾಧಾನ? ಮಹಾಭಾರತದಲ್ಲಿ ಅಣ್ಣ ಧರ್ಮರಾಜನ ಒಣ್ಣೊನಿ ಯಾರಾದರೂ ರಕ್ತ ಭೂಮಿ ಮೇಲೆ ಚೆಲ್ಲಿದ್ದಾರೆ, ಅವರ ದೇಶಕೋಶ ನಾಶ ಮಾಡದಲ್ಲದೆ ಅವರ ತಮ್ಮ ಅರ್ಜುನ ಅದನ್ನೇ ಪ್ರತಿಜ್ಞೆ ಮಾಡಿದನಂತೆ. ಎಂದು ಅದೇ ನಾ ಪ್ರತಿಜ್ಞೆ ಮಾಡುತ್ತಿದ್ದೇನೆ, ಅದೇ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಭದ್ರ, ಆ ನಿನ್ನ ಪ್ರತಿಜ್ಞೆಯನ್ನು ಎಂದು ತೆಗೆದುಕೊಳ್ಳಪ್ಪ, ಎಂದು ತೆಗೆದುಕೋ. ಏಕಣ್ಣ, ಈ ನಿನ್ನ ತಮ್ಮನ ಭುಜಬಲದ ಪರಾಕ್ರಮದ ಮೇಲೆ ನಂಬಿಕೆ ಇಲ್ಲವೇ? ರಾಮ ಲಕ್ಷ್ಮಣರಂತ ವೀರ ಶೂರರಾಗಿ ಜಮೀನ್ದಾರ ಧರ್ಮಕ್ಕೆ ಹೆಗಲುಟ್ಟಿದವರು ನಾಡೇ ಹೊಗಳಿ ಹಾಡುತ್ತಿರುವಾಗ ನಮಗೆಲ್ಲಿದೆಯಣ್ಣ ಸಮಾಧಾನ? ಸೂರ್ಯ ಚಂದ್ರನೇ ನಿತ್ಯ ನಮಗೆ ಬೆಳಕು ಕೊಟ್ಟಾಗ ನನ್ನ ಪ್ರತಿನಿಧಿಗೆ ಅಪ್ಪಣೆ ಕೊಡಣ್ಣ, ಅಪ್ಪಣೆ ಕೊಡು. ಆ ಸಮಯ ಈಗ ಬಂದಿಲ್ಲ ಸಹೋದರ, ಅದು ಇದು ಬೇರೆನೇ ಸಮಯ. ಮಾವ, ನೀವು ಇರುವಾಗ ಎಲ್ಲವೂ ತಾನಾಗಿ ಸರಿ ಹೋಗುತ್ತೆ. ಬಲೆಶಾಲಿ ಭೀಮನಂತ ತಮ್ಮನಿರುವಾಗ ನನಗೆತ್ತರ ಭಯವೋ? ತಮ್ಮ, ತಂಗಿ ಯಜಮಾನರಿಗೆ ಹಣ ಬೇಕಾಗಿದೆ, ಅದನ್ನು ನಾನು ನೋಡಿಕೊಳ್ಳಬೇಕು. ಹಣವಂತರಿಗೆ ಹಣವೆಂದರೆ ನನಗೇಕೋ ಸಂಶಯ ಬರುತ್ತಿದೆ. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋಣ. ನಡೆ ಒಳಗಿರಿ. ಆಯ್ತಪ್ಪ, ನಡೆ. ತಂಗಿಯನ್ನು ಕರೆಕೊಂಡು ಹೋಗಿ ಒಳಗೆ ನಡ್ರಿ. ಭಾರತಿ, ನಿಮ್ಮ ಯಜಮಾನರಿಗೆ ಒಂದು ಸಿಹಿಯಾದ ಒಂದು ಮುತ್ತನ್ನು ಅದನ್ನು ಹಾಡಬಾರದೆ?
ಕಣ್ಣನವೇ ಬಾರೆ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ Sigi Mutti